ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಫ್ಲವರ್ ಪೆಟಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು, ತುಂಬ ಚೆನ್ನಾಗಿದೆ ಡಿಸೈನು, ನೋಡಲಿಕ್ಕಂತೂ ತುಂಬ ಕ್ಯೂಟಾಗಿದೆ. ನಾನು ವಿತೌಟ್ ಕುಚ್ಚು ತೋರಿಸ್ತಾ ಇದ್ದೀನಿ. ನೀವು ಬೇಕು ವಿತ್ ಕುಚ್ಚು ಬೇಕು ಅಂದರೆ ನಿಮಗೆ ನಾನೇನು ಸಿಂಗಲ್ ಕ್ರೋಶ ಮಾಡಿದ್ದೀನೋ ಅಲ್ಲಿ ನೀವು ಗ್ಯಾಪ್ ಇಟ್ಕೋಬೇಕು. ನೋಡಿ, ನಾನೀಗ ಆಲ್ರೆಡಿ ಒಂದು ಸ್ವಲ್ಪ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಒಂದು ಫ್ಲವರ್ ಡಿಸೈನ್ಗಿಂತ ಮತ್ತೊಂದು ಫ್ಲವರ್ ಡಿಸೈನ್ಗೆ 8 ಸಾರಿ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆ. ಅಂದರೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ, ಈ ರೀತಿ 8 ಬಾರಿ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಕುಚ್ಚು ಬೇಕು ಅಂದರೆ ಇಲ್ಲಿ 2 ಸಾರಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ 2 ಸಲ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ, ಈ ರೀತಿ ಮಾಡ್ಕೊಳ್ಳಿ. ನಿಮಗೆ ಕುಚ್ಚು ಬೇಕು ಅಂದರೆ, ಕುಚ್ಚಿಗೆ ಜಾಗ ಬಿಟ್ಕೋಬೇಕು ಅಂದರೆ ಆ ರೀತಿ ಮಾಡ್ಕೊಳ್ಳಿ. ನಾನಿಲ್ಲಿ ಕುಚ್ಚಿಗೆ ಜಾಗ ಬಿಟ್ಟಿಲ್ಲ, ಸೊ ಹಂಗಾಗಿ 8 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 8 ಚೈನ್ ಹಾಕ್ಕೊಂಡು ಒಂದು ಚೈನು, ಒಂದು ಸಿಂಗಲ್ ಕ್ರೋಶೆ, ಈ ರೀತಿ 8 ಬಾರಿ ಮಾಡ್ಕೊಂಡಿದ್ದೀನಿ. ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ ಗ್ಯಾಪಿಗೋಸ್ಕರ. ಈಗ ನಾನು ಇಲ್ಲಿಂದ ಚೈನ್ ಹಾಕ್ಕೊಳ್ತೀನಿ. 1 2 3 4 5 6 7 8 9 10 11 ಚೈನ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಪೆಟಲಿಗೆ ಮಾತ್ರ 11 ಚೈನು, ನೆಕ್ಸ್ಟ್ ಪೆಟಲಿಗೆ 10 ಚೈನು. 11 ಚೈನ್ ಹಾಕ್ಕೊಂಡು ಸ್ವಲ್ಪ ಥ್ರೆಡ್ ಮೇಲೆ ಮಾಡಿಕೊಂಡು ಫಸ್ಟ್ ಚೈನ್ಗೆ ನೀಡಲ್ ಹಾಕಿ ದಾರನ ತೊಗೊಬನ್ನಿ. ದಾರನ ಎಳ್ಕೊಂಡಂಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಚೈನಿಗೆ ನೀಡಲ್ ಹಾಕಿ ದಾರ ತೊಗೊಬಂದು ಹಾಗೆ ನೀಡಲ್ ಮೇಲೆ ಇಟ್ಕೊಳ್ಳಿ. ಮತ್ತು 4th ಚೈನಿಗೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ಪ್ರತಿಯೊಂದು ಚೈನ್ ಗ್ಯಾಪಿಗೂ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ದಾರನ ಹಾಗೆ ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಹೀಗೆ 10 ಬಾರಿ 10 ಚೈನ್ ಹಾಕ್ಕೊಂಡು 11 ಚೈನ್ ಹಾಕ್ಕೊಂಡಿದ್ದೀವಿ. ಲಾಸ್ಟ್ ಚೈನ್ ಬಿಟ್ಟು ಇನ್ನು 10 ಚೈನಿಗೂ ಕೂಡ ನಾವು ಪ್ರತಿಯೊಂದು ಚೈನ್ಗೂ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲೆ ಹಾಗೆ ದಾರನ ಹೋಲ್ಡ್ ಮಾಡಿ ಇಟ್ಕೋಬೇಕು. ವಿಡಿಯೋನ ಅಬ್ಸರ್ವ್ ಮಾಡಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಮಾಮೂಲಿ ಡಿಸೈನು, ಇದರಲ್ಲಿ ಕಷ್ಟ ಅಂತ ಏನೂ ಇಲ್ಲ, ಹೊಸ ಡಿಸೈನ್ ಅಂತ ಏನೂ ಇಲ್ಲ. ಇದು ಮಾಮೂಲಿ ಸ್ಟಿಚಸ್ಸು. ನೋಡಿ, ಲಾಸ್ಟ್ 1 ಚೈನ್ ಬಿಟ್ಟು ಇನ್ನು 10 ಕೂಡ ನಾವು ಈ ರೀತಿಯೇ ಮಾಡ್ಕೊಂಡಿದ್ದೀವಿ. ಈಗ ಅಷ್ಟು ಚೈನ್ ಒಳಗಿಂದಲೂ ಥ್ರೆಡ್ಡನ್ನು ಈಚೆ ಪಾಸ್ ಮಾಡ್ಕೊಳ್ಳೋಣ. ನಾವೇನು ನೀಡಲ್ ಮೇಲೆ ಲೂಪ್ ಇಟ್ಕೊಂಡಿದ್ದೀವೋ ಅಷ್ಟು ಲೂಪಿಂದ ಥ್ರೆಡ್ಡನ್ನು ಈ ಕಡೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಈಗ ಲಾಸ್ಟ್ 1 ಚೈನ್ ಬಿಟ್ಟಿದ್ದೀವಲ್ಲ, ಆ ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 11 ಚೈನ್ ಹಾಕಿದ್ವಲ್ಲ, ಲಾಸ್ಟ್ ಚೈನಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಒಂದು ಪೆಟಲ್ ರೆಡಿ ಆಗುತ್ತೆ. ಈಗ ಮತ್ತೆ ಇಲ್ಲಿಂದ ಚೈನು 1 2 3 4 5 6 7 8 9 10. ಫಸ್ಟ್ ಪೆಟಲ್ಗೆ ಮಾತ್ರ 11 ಚೈನು, ಯಾಕಂದರೆ ಲಾಸ್ಟ್ 1 ಚೈನಿಗೆ ಲಾಕ್ ಮಾಡೋಕ್ಕೆ ಇಟ್ಕೊಂಡಿರ್ತೀವಿ. ಇನ್ನು ಉಳಿದಿದ್ದೆಲ್ಲ 10 ಚೈನು. ಫಸ್ಟು ಚೈನಿಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ನ ಮೇಲೆ ಲೂಪನ್ನು ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಸ್ವಲ್ಪ ದಾರ ಮೇಲೆ ಮಾಡ್ಕೊಳ್ಳಿ. ಫಸ್ಟ್ ಚೈನಿಗೆ ನೀಡಲ್ ಹಾಕಿ ದಾರನ ತೊಗೊಬನ್ನಿ, ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಚೈನ್ಗೂ ಅದೇ ರೀತಿ ಮಾಡಿ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲೆ ಇರುವಂತಹ ಲೂಪ್ಗಳನ್ನು ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಇದೇ ರೀತಿ 10 ಬಾರಿ ಮಾಡ್ಕೋಬೇಕು. 10 ಚೈನ್ ಹಾಕ್ಕೊಂಡಿದ್ದೀವಿ, 10 ಚೈನಿಗೂ ಇದೇ ರೀತಿ ಮಾಡ್ಕೋಬೇಕು. ಅಲ್ಲಿಗೆ ನೀಡಲ್ ಮೇಲೆ 10 ಲೂಪ್ ಇರ್ತವೆ. ಒಟ್ಟು 10 ಲೂಪ್ ಆಗ್ತವೆ ನೀಡಲ್ ಮೇಲೆ. ಈಸಿಯಾದಂತಹ ಡಿಸೈನು, ನೋಡಲಿಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಇದಕ್ಕೆ ಕುಚ್ಚು ಹಾಕಿದರೂ ಚೆನ್ನಾಗಿ ಕಾಣುತ್ತೆ, ವಿತೌಟ್ ಕುಚ್ಚು ಕೂಡ ಚೆನ್ನಾಗಿ ಕಾಣುತ್ತೆ. ಯಾವ್ದು ಬೇಕಾದ್ರೂ ಹಾಕೋಬೋದು. ವಿತ್ ಕುಚ್ಚು ಹಾಕಬೇಕು ಅಂದರೆ ನೀವು ಒಂದು ಡಿಸೈನಿಂದ ಮತ್ತೊಂದು ಡಿಸೈನ್ ಮಧ್ಯೆ 4 ಚೈನ್ ಗ್ಯಾಪ್ ಮಾಡಿಕೊಂಡು ಬಿಟ್ಕೋಬೇಕು.
ಲಾಸ್ಟ್ 10th ಚೈನಿದು ಇಷ್ಟು ಚೈನು 10 ಲೂಪ್ ಆದಮೇಲೆ ಈಗ ನೀಡಲಿಂದ ದಾರನ ಈಚೆ ಪಾಸ್ ಮಾಡ್ಕೋಬೇಕು. ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡಾಗ ಅದು ಒಂದು ಪೆಟಲ್ ರೀತಿ ಆಗುತ್ತೆ. ಈಗ ಫಸ್ಟು ಪೆಟಲ್ನ ಲಾಕ್ ಮಾಡಿದ್ದೀವಲ್ಲ, ಸೇಮ್ ಪ್ಲೇಸಲ್ಲಿ 11th ಚೈನಲ್ಲಿ ಲಾಕ್ ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಪೆಟಲ್ ಆಯಿತು. ಈಗ ನೆಕ್ಸ್ಟು 3rd ಪೆಟಲು 2 3 4 5 6 7 8 9 10 ಲೂಪ್ 10 ಚೈನ್ ಆದಮೇಲೆ ದಾರ ಮೇಲೆ ಮಾಡಿಕೊಂಡು ಫಸ್ಟ್ ಚೈನಿಗೆ ನೀಡಲ್ ಹಾಕಿ ದಾರ ತೊಗೊಬರ್ಬೇಕು. ಸೆಕೆಂಡ್ ಚೈನಿಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಸೆಕೆಂಡ್ ಚೈನ್ಗೆ ನೀಡಲ್ ಹಾಕಿ ದಾರನ ತೊಗೊಬಂದು ಪ್ರತಿಯೊಂದು ಲೂಪನ್ನು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ನೀವು ಬೆರಳಿಂದ ಸ್ವಲ್ಪ ಆ ಲೂಪ್ ಮೇಲೆ ಬೆರಳಿಟ್ಕೊಂಡ್ರೆ ಲೂಪ್ ಹಾಗೆ ಇರುತ್ತೆ. ನಾವೇನೆಷ್ಟು ಲೆಂತ್ ತೊಗೊಂಡಿರ್ತೀವೋ ಅಷ್ಟೇ ಲೆಂತಲ್ಲಿರುತ್ತೆ. ಇದೇ ರೀತಿ 10 ಚೈನಿಗೂ ಕೂಡ ಒಂದೊಂದು ಚೈನಿಗೂ ಇದೇ ರೀತಿ ಒಂದೊಂದು ಲೂಪ್ ಮಾಡ್ಕೊಂಡು ತಗೋಬೇಕು. ನೋಡಿ, ಲಾಸ್ಟ್ ಚೈನು ಲೂಪ್ನ ತಗೊಂಡು ನೀಡಲ್ ಮೇಲಿರೋ ಪ್ರತಿಯೊಂದು ಲೂಪಿಗೂ ಕೂಡ ನೀಡಲ್ ಮೇಲಿರೋ ಅಷ್ಟು ಲೂಪಿಂದ ಆ ಥ್ರೆಡ್ಡನ್ನು ಒಂದು ಸ್ವಲ್ಪ ಲೂಸ್ ಬಿಟ್ಕೊಂಡು ತಗೊಳ್ಳಿ. ಥ್ರೆಡ್ ನೋಡಿ, ಈ ರೀತಿ ಲೂಸ್ ಬಿಟ್ಕೊಂಡು ತೊಗೊಂಡ್ರೆ ನೀಟಾಗಿ ಎಳ್ಕೊಬೋದು. ಈ ಕಡೆ ಈಗ ಪೆಟಲನ್ನು ಲಾಕ್ ಮಾಡ್ಕೊಳ್ಳೋಣ. 3rd ಪೆಟಲ್ ರೆಡಿ ಆಯಿತು. ಈಗ ಫಸ್ಟ್ ಒನ್ನು ಸೆಕೆಂಡ್ ಒನ್ ಎರಡನ್ನು ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡಿದ್ದೀವಲ್ಲ, ಅಲ್ಲಿಗೆ ಇದನ್ನು ಕೂಡ ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಒಂದು ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಈ ರೀತಿ ಕಾಣುತ್ತೆ 3 ಪೆಟಲ್ಸು. ಈಗ ಅಲ್ಲೇ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಾಣುತ್ತೆ ಪೆಟಲ್ಲು. ತುಂಬ ಚೆನ್ನಾಗಿದೆ, ಕ್ಯೂಟಾಗಿದೆ. ಅಲ್ಲೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ಇಲ್ಲಿಂದ ಒಂದು ಚೈನು, ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ, ಒಂದು ಚೈನ್, ಒಂದು ಸಿಂಗಲ್ ಕ್ರೋಶ. ಈಗ ನಾವು ಕುಚ್ಚಬೇಕು ಅಂದರೆ ಇಲ್ಲಿ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶ ಬದಲಿಗೆ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೋದು. ಕುಚ್ಚು ಬೇಕು ಅನ್ನೋರಿಗೆ. ನಾನು ವಿತೌಟ್ ಕುಚ್ಚು ತೋರಿಸಿರೋದ್ರಿಂದ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ನಿಮಗೆ ಡಿಸೈನ್ ಅರ್ಥ ಆಗಿಲ್ಲ ಅಂದರೆ ಈಗೇನು ನಾನು ಡಿಸೈನ್ ತೋರಿಸಿದ್ದನ್ನು ಅದನ್ನೇ ರಿಪೀಟ್ ಮಾಡಿ ನೋಡಿ. ಈಗ ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ 8 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಾನು. 8 ಚೈನು 8 ಸಿಂಗಲ್ ಕ್ರೋಶ ಆ ರೀತಿ ಬಂದಿದೆ. ಅಂದರೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶ ಆ ರೀತಿ 8 ಬಾರಿ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ಚೈನು ಇಲ್ಲಿ ಫಸ್ಟ್ ಪೆಟಲ್ಗೆ ನಾವು 11 ಟೈಮ್ಸ್ ಹಾಕ್ಕೋಬೇಕು. ಫಸ್ಟ್ ಪೆಟಲ್ಗೆ ಮಾತ್ರ 11 ಚೈನ್ ಹಾಕ್ಕೋಬೇಕು. 11 ಚೈನ್ ಹಾಕ್ಕೊಂಡು ದಾರನ ಸ್ವಲ್ಪ ಮೇಲಿಗೆ ಎಳ್ಕೊಂಡು ಫಸ್ಟ್ ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ಆ ಲೂಪನ್ನು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟು ಸೆಕೆಂಡ್ ಚೈನಲ್ಲೂ ಕೂಡ ನೀಡಲ್ ಹಾಕಿ ದಾರ ತೊಗೊಬಂದು ಆ ಥ್ರೆಡ್ಡನ್ನು ನೀಡಲ್ ಮೇಲೆ ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಹೀಗೆ 10 ಚೈನಿಗೆ ಅದೇ ರೀತಿ ಮಾಡ್ಕೋಬೇಕು. ಲಾಸ್ಟ್ ಚೈನನ್ನು ಮಾತ್ರ
ಹಾಗೆ ಬಿಟ್ಕೋಬೇಕು. ಅಲ್ಲಿಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಪೆಟಲ್ ಕಂಪ್ಲೀಟ್ ಮಾಡಬೇಕು ಅಂದರೆ. ಸೊ ಹಂಗಾಗಿ ಲಾಸ್ಟ್ ಚೈನ್ ಮಾತ್ರ ಬಿಟ್ಟು ಇನ್ನು 10 ಚೈನ್ಗೂ 10 ರೀತಿ 10 ಲೂಪನ್ನು ನೀಡಲ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ನೋಡಿ ಈ ರೀತಿ ಪ್ರತಿಯೊಂದು ಚೈನ್ಗೂ ನೀಡಲ್ ದಾರನ್ನು ತಗೊಬಂದು ನೀಡಲ್ ಮೇಲೆ ಹಾಗೆ ಚೈನ್ ಲೂಪನ್ನು ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ಈಗ 10 ಬಾರಿ ಆದಮೇಲೆ ಆ ಥ್ರೆಡ್ಡನ್ನು ಅಷ್ಟು ಲೂಪಿಂದ ಆಚೆ ಪಾಸ್ ಮಾಡ್ಕೋಬೇಕು. ಥ್ರೆಡ್ಡನ್ನು ಆಚೆ ಎಳ್ಕೋಬೇಕು. ನೋಡಿ ಈ ರೀತಿ ಹೇಳ್ಕೊಂಡು ಈಗ ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ಲಾಸ್ಟು ಚೈನ್ ಬಿಟ್ಟಿದ್ವಲ್ಲ ಒಂದು ಚೈನು, ಆ ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟು 2 ಪೆಟಲ್ಸ್ನೂ ನಾನು ಫಸ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ಡಿಸೈನಲ್ಲಿ ತೋರಿಸಿದ್ದೀನಲ್ಲ ಅಲ್ಲೇ ಅದನ್ನೇ ರಿಪೀಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟು 10 ಚೈನು ಪೆಟಲ್ಗೆ. ನೆಕ್ಸ್ಟ್ ಪೆಟಲ್ಗೆ ನಾನೀಗ ಒಂದು ಸ್ವಲ್ಪ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ರೀತಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಕ್ಯೂಟಾಗಿದೆ. ನಿಮಗೆ ಕುಚ್ಚು ಬೇಕು, ಇದಕ್ಕೆ ಕುಚ್ಚು ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಕುಚ್ಚು ಕೂಡ ಚೆನ್ನಾಗಿ ಕಾಣುತ್ತೆ. ನಾನು ವಿತೌಟ್ ಕುಚ್ಚು ತೋರಿಸಿದ್ದೀನಿ. ಕುಚ್ಚು ಬೇಕು ಅಂದರೆ ನೀವು 2 ಡಿಸೈನ್ನ ಮಧ್ಯೆ ಗ್ಯಾಪ್ ಇಟ್ಕೊಳ್ಳಿ, 4 ಚೈನ್ ಹಾಕ್ಕೊಂಡು. ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.